ಒಬ್ಬ ತಾರ ಯಾಕೆ ತಗೊಳ್ಬೇಕಂತ ಹೇಳ್ದೆ ನೀನು? ತಾರ್ ಅಂದ್ರೆ ನನ್ನ ಹೆಂಡತಿದು ಕನಸು ಅದೊಂಥರ. ತಾರು ಹಾ, ಹೋಗ್ತಾ ತಾರ್ನೇ ಬರ್ತಾ ಈ ಕಾರ್ ತಗೊಳ್ಬೇಕು. ಚೆನ್ನಾಗಿದೆ, ಕಾರ್ ಚೆನ್ನಾಗಿದೆ ಅಂತ ಹೇಳದ? ಇಲ್ಲ ಇಲ್ಲ, ಅವಳು ಏನ್ ಮಾಡ್ತಾ ಇದ್ಲು ಅಂದ್ರೆ ಹ್ಮ್. ಈ ತಾರ್ ಗಾಡಿ ಎಲ್ಲೇ ಹೋದ್ರು ಅದನ್ನ ಇಂಟ್ರೆಸ್ಟ್ ಅಲ್ಲಿ ನೋಡ್ತಾ ಇರೋಳು. ಹಾ ಯಾಕೆ ಅದನ್ನ ನೋಡ್ತೀಯ ಅಂತ ಕೇಳಿದಾಗ, ಇಲ್ಲ ಈ ಗಾಡಿನೇ ತಗೊಂಡ್ರೆ ಹಾ. ನಾವ್ ಇದ್ರಲ್ಲಿ ಒಂದಿನ್ಲರ್ ನಾ ಸಾಯಕ್ಕಿಂತ ಮುಂಚೆ ಒಂದಿನ್ಲಾರು ಕೂರ್ಬೇಕು ಅನ್ನೋ ಆಸೆ ಅವಳದು. ಓಕೆ. ಆಯ್ತಾ, ಅದಕ್ಕಾಗಿ ಆ ತಾರ್ನ ತುಂಬಾ ಇಷ್ಟ ಆಗಿ ಆ ತಾರ್ ಗಾಡಿನ ತಗೋಣಕ್ಕೆ ಒಂದು ಕಾರಣವಾಯ್ತು ಅಷ್ಟೇ. ಹಂಗಾಗಿ ಅದನ್ನೇ ಕೊಡಿಸಿದ್ದಳಿಗೆ. ತಾರೇ ಬೇಕು. ಅದು ಈಗ ಮಾರ್ಚ್ 31ರಲ್ಲಿ ನಮ್ದು ಮದುವೆ ಆಗಿರೋ ದಿನ. ಮದುವೆ ಆಗಿದ್ದ ದಿನಕ್ಕೆ ಈಗ್ಲೇ ಅಡ್ವಾನ್ಸ್ ಆಗಿ ಯುಗಾದಿಲಿ ಅವಳಿಗೆ ಗಿಫ್ಟ್ ಕೊಡಿಸಿದೀನಿ ಅದನ್ನ. ಮತ್ತೀಗ ಹೊಸ ಮನೆ ಮಾಡ್ತಿರೋದು ಅದು? ಹೊಸ ಮನೆ ಅಂದ್ರೆ ಅದು ನಮ್ಮಲ್ಲಿ ನಾವು ಕನ್ಸಲ್ಲೂ ಕಾಣ್ದಲ್ಲೇ ಇರೋಂತ ಇವತ್ತಿನ ದಿನಗಳು ಬಂದಿದಾವೆ. ಅದು ಬಂದಿರೋ ಕಾರಣ ಹೇಗೆ ಅಂತ ಹೇಳಿದ್ರೆ ನನ್ನ ಹೆಂಡತಿ ಕಡೆಯಿಂದ ಬಂದಿರೋದು. ನಾವೊಂದ್ ಸಣ್ಣ ಹುಲ್ಲಿನ ಮನೆಯಲ್ಲಿ ಇದ್ದು ಸ್ಟಾರ್ಟಿಂಗ್ ಗುಡಿಸ್ಲಿಕ್ಕೆಂದು, ಆಮೇಲೆ ಅದನ್ನ ಏನೇನೋ ಮಾಡಿ ನಮ್ಮ ಅಪ್ಪನು ಅಮ್ಮನು ಸೇರಿ ಒಂದು ಹಂಚಿನ ಮನೆ ಮಾಡಿದ್ರು. ಹಂಚಿನ ಮನೆ ಮಾಡಿದ್ರು ಹೇಗೆ ಅಂದ್ರೆ, ಅದು ಫ್ರಂಟ್ ಮಾತ್ರ ಗಿಲೋ ಮಾಡಿದ್ದು, ಹಿಂದ್ಗಡೆ ಗಿಲೋ ಮಾಡಕ್ ಸಹ ಶಕ್ತಿ ಇರ್ಲಿಲ್ಲ ಹಾಗೆ ಇದ್ದು. ಆಮೇಲೆ ಅಷ್ಟೊತ್ತಿಗೆ ಹೆಂಗೋ ಗಾಡಿ ವ್ಯಾನ್ ಓಡ್ಸಕ್ಕೆ ಅಂತೇಳಿ ನನ್ನ ಸಂಗಮಾಪುರಕ್ಕೆ ಹೋಗಿದ್ದೆ. ಹೋದಾಗ ಅಪ್ಪಿತಪ್ಪಿ ನನ್ನ ಹೆಂಡತಿ ಎಲ್ಲ ನೋಡ್ಬಿಟ್ಟೆ. ಅವಾಗ ಲವ್ ಸ್ಟಾರ್ಟ್ ಆಯ್ತು. ಆಯ್ತಾ, ಆಮೇಲೆ ಹಂಗ ಅವ್ರ ಮನೇಲಿ ಕೊಡಲ್ಲ ಅಂತ ಭಾರಿ ಇದ್ ಮಾಡಿರು. ಆದ್ರೂ ಭಾರಿ ಹೋರಾಟ ಮಾಡುದು ಮದುವೆಗಾಗಿ. ಆಮೇಲೆ ಲಾಸ್ಟಿಗೆ ಅವ್ರ ಮನೇಲಿ ಒಪ್ಪಿಗೆಂದೆಲ್ಲ ಮದುವೆ ಆದ ದಿನದಿಂದ ಈಚೆ ನಾವ್ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ, ಮುಂದೆ ಬರ್ತಲೇ ಇದೀವಿ. ಅಲ್ಲಿಗೆ ಸಂಗಮಾಪುರದ ಮನೆಯಲ್ಲಿ ಪಟೇಲ್ರ ಮನೇಲಿ ಏನ್ ಮಹಾಲಕ್ಷ್ಮಿ ಇತ್ತು, ಆ ಮಹಾಲಕ್ಷ್ಮಿ ನಮ್ಮ ಬಡಂದಿಣೆ ಕೃಷ್ಣೇಗೌಡರ ಮನೆ ಒಳಗಡೆ ಮಹಾಲಕ್ಷ್ಮಿ ಕಳ್ಸಿಕೊಟ್ರು ಅವರು. ಅವತ್ತಿಂದ ಇವತ್ತಿನವರೆಗೂ ಆಯ್ತಾ, ನಾವ್ ಹಿಂದೆ ಹೋಗಿರೋದು ಇದೇ ಇಲ್ಲ. ಆಯ್ತಾ, ಅವಳು ಬಂದ್ಮೇಲೆ ಆ ಮನೇನು ಜೇನ್ಬಲ್ ಮನೆ ಎಲ್ಲ ಆಲ್ಟ್ರ್ ಮಾಡ್ದು. ಅದಾದ್ಮೇಲೆ ಮೂಡಿಗೇರಿಯಲ್ಲಿ ಒಂದ್ ಸೈಡ್ ತಗೊಂಡು ಮೂಡಿಗೇರಿಯಲ್ಲಿ ಮನೆ ಕೊಡ್ತು. ಅದಾದ್ಮೇಲೆ ಜೇನ್ಬೆಲ್ಲಲ್ಲಿ ಒಂದ್ ಸೈಡ್ ತಗೊಂಡಿರೋದು. ಅದು ಜೇನ್ಬೆಲ್ಲಲ್ಲಿ ಸೈಟು ಮನೆ ತಗೊಂಡು ಆ ಮನೆ ಫುಲ್ ಎಲ್ಲ ಇದ್ ಮಾಡಿ ಕ್ಲಿಯರ್ ಮಾಡಿ ಆಮೇಲೆ ಹೊಸದಾಗಿ ಮನೆ ಕಟ್ಟಿದೀವಿ. ಈಗ ಅದು ಇನ್ನು ಓಪನ್ ಆಗಿಲ್ಲ, ಆಗ್ಬೇಕು. ಅದೊಂದ್ ಮನೆ ಒಂದು ಓಪನ್ ಎರಡು ಮನೆ ಆಯ್ತಲ್ಲ ಅಲ್ಲೂ ಎಲ್ಲ. ಮುಡಿಗೇರಿಯಲ್ಲಿ 2 ಮನೆ ಮಾಡ್ದು. ಫಸ್ಟ್ ಒಂದ್ ಕಟ್ಟಿದ್ದು, ಆಮೇಲೆ ಅದನ್ನ ಮೇಲ್ಗಡೆ ಮಾಡಿ ಅದನ್ನ ಓಪನ್ಗೆ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಮಾಡ್ದು. ಒಟ್ಟು ಏನೋ ಕಾರಣಕ್ಕಂತ ಅದ್ ಮಾಡಕ್ ಆಗ್ಲಿಲ್ಲ. ಅದನ್ನ ಮಾಡಕ್ ಆಗಿಲ್ಲ. ಈಗ ಜೇನ್ಬೆಲ್ ಮನೆದೊಂದು ಅದ್ದೂರಿ ಮಾಡ್ತೀವಿ. ಅದ್ದೂರಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಸಿಂಪಲ್ ಅಲ್ಲಿ ಮಾಡಿ ನನ್ ಮಗನ್ ಮದುವೆನವರು ಜೇನ್ಬೆಲ್ ಅಲ್ಲಿ ಅದ್ದೂರಿ ಮಾಡ್ತೀವಿ. ಅದಂತ ಗ್ಯಾರಂಟಿ. ನನ್ನ ಹೆಂಡತಿ ಕನ್ಸು ಏನಿದೆ ಅವೆಲ್ಲ ಈಡೇರಿಸ್ತೀನಿ. ಅದು 100% ಸತ್ಯ. ಏನ್ ಹೇಳ್ತೇವ ಈಗ ನಿಮ್ ಗಂಡನ್ ಲವ್ ನೋಡಿ ಯಾವ ಲೆವೆಲ್ ಇದೆ ನಿನ್ ಮೇಲೆ? ಬೈತಿರತ್ತೆ ಅದು ಪ್ರೀತಿಗೆ. ಮತ್ತೆ ಬೈಯೋದು ಪ್ರೀತಿಯಲ್ಲಿದೆ, ಅಲ್ಲಿ ಬೈಗಳು ಎದ್ದೇರಲ್ವಾ? ನೀನ್ ನನಗೆ 3 ಹೊತ್ತು ಬೈತಾ ಇರ್ತೀಯ. ಯಾಕೆ ಬೈತಾ ಇರ್ತೀಯ ಅಂದ್ರೆ ಬಿಕಾಸ್ ಆಫ್ ಯುವರ್ ಲವ್. ನೀನ್ ನನ್ ಲವ್ ಮಾಡೋದಕ್ಕೋಸ್ಕರ ನೀನ್ ನನಗೆ ಯಾವಾಗ್ಲೂ ಬೈತಾ ಇರ್ತೀಯ. ಆ ಹುಚ್ಚಂಗೂ ಅಷ್ಟೇ, ಯಾವಾಗ್ಲೂ ನೀನ್ ಯಾಕೆ ಬೈತಾ ಇರ್ತೀಯ ಹೇಳು? ಇದೇ ರೀಸನ್ಗೋಸ್ಕರ ಬೈತಾ ಇರ್ತಾನೆ. ಅವ್ನ್ ಗಂಧನ್ ಗೌರ್ಮೆಂಟ್ ಕೆಲಸ ಬೇಡ ಅಂತ ಇದನ್ನಲ್ಲ. ಅವ್ನ್ ಆಗ್ಲಿ ಅಂದ್ರೆ ಅವ್ನ್ ಕಾಲ್ ಮೇಲೆ ನಿಂತ್ಕೊಂಡು ದುಡಿಮೆ ಅನ್ನೋದ್ ಬೇಕಲ್ಲ. ದುಡಿಮೆ ಅನ್ನೋದ್ ಬೇಕು. ದುಡಿಮೆ ಏನ್ ಇಲ್ದಲೆ ಮನೇಲಿ ಕೂರ್ತೀನಿ ಅನ್ನಕ್ಕೆ ನಾನ್ ಬಿಡಲ್ಲ. ಅವ್ನ್ ದುಡಿಮೆ ಅನ್ನೋ ಏನ್ ಮೂಮೆಂಟ್ಸ್ ಇದೆ ಅದನ್ನ ಅಲ್ಲಿವರೆಗೆ ಫೈಟ್ ಮಾಡ್ತೀನಿ. ಆಯ್ತಾ, ನಂದು ರಿಟೈರ್ಮೆಂಟ್ ಆದ ಕೂಡಲೇ ಒಂದ್ ಗೊಬ್ಬರದ ಅಂಗಡಿ ಮಾಡ್ಬೇಕು ಅಂತ ಕನ್ಸಿದೆ. ಮಾಡ್ತೀವಿ. ಆಯ್ತಾ, ಇಷ್ಟೆಲ್ಲ ಹೋರಾಟ ಇದೆ. ಒಂದು ಡಿಗ್ರಿ ಮುಗಿದ ನಂತರ ಏನ್ ಡಿಗ್ರಿ ಮಾಡ್ತಿದ್ದಾನೆ ಆ ಕೋರ್ಸ್ ಮುಗಿದ ಕೂಡಲೇ ಅವನದೊಂದು ಈ ಗೊಬ್ಬರದ ಅಂಗಡಿ ಮಾಡ್ಲಿಕ್ಕೆ ಒಂದು ಇದ್ ಬೇಕು. ಎಂತದು ಅಲ್ಲ, ಅವನಿಗೆ ಫಾರಿನ್ ಮಾಸ್ಟರ್ಸ್ ಕಳ್ಸೋಣ ಅಂತ ಅಲ್ಲ ಮಾಡ್ತಾನ. ಇದನ್ನ ಮಾಡಿಸಿ ಅದು ಗಂಧನ್ ಅಲ್ಲ, ಅವ್ನ್ ಕಳ್ಸನ ಇದನ್ನ ಮಾಡ್ಬೇಕು ಫಸ್ಟ್. ಏನು ನಮ್ಗೊಂಡ ಗೊಬ್ಬರದ ಅಂಗಡಿ ಮಾಡ್ತೀನಿ ಅಂದ್ರೆ ಮತ್ತೊಮ್ಮಗೆ ಸಾಲ ಮಾಡಿ ಬೇಡಲ್ಲ ಬೇರೆನಿಗೆ. ನಮ್ಮ ಮಕ್ಕಳದೇ ಸರ್ಟಿಫಿಕೇಟ್ ಇದೆ ಅಂದ್ರೆ ನಾವು ಮಾಡ್ಬೋದಲ್ಲ.